ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಬೆಳಗಿನ ಚಳಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಖಾರ ಪೊಂಗಲ್ ಮಾಡಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ ಅಲ್ವಾ? ಖಂಡಿತ ಬನ್ನಿ, ಅದಕ್ಕೆ ಇವತ್ತು ಮಾಡೋಣ ಖಾರ ಪೊಂಗಲ್. ನೋಡಿ, ಒಂದು ಬೌಲ್ ತೊಗೊಳ್ಳೋಣ. ಫಸ್ಟು ಅದಕ್ಕೆ 1/4 ಕಪ್ ಹೆಸರುಬೇಳೆ, ಅದೇ ಕ್ವಾಂಟಿಟಿನಲ್ಲಿ ಅಕ್ಕಿ, ನಾನು ಸ್ವಲ್ಪ ದಪ್ಪ ಅಕ್ಕಿ ತೊಗೋತಾ ಇದ್ದೀನಿ. ಹಾಗೆ ಅದಕ್ಕೆ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೋತೀನಿ, ಒಂದು ಚಿಕ್ಕ ಕುಕ್ಕರ್. ಅದಕ್ಕೆ 2 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ನಾವು ವಾಶ್ ಮಾಡಿರೋ ಅಂಥ ಅಕ್ಕಿ ಮತ್ತು ಹೆಸರುಬೇಳೆನ ಹುರ್ಕೊಳ್ಳೋಣ. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಕೆಂಪಗಾಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಚೇಂಜ್ ಆಗಿದೆ ಬಣ್ಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದಕ್ಕಿವಾಗ ನೀರು ಹಾಕ್ಕೊಳ್ಳೋಣ. ಈಗ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ, ಕಾಲು ಕಪ್ ತೊಗೊಂಡಿದ್ದರಿಂದ ಅರ್ಧ ಕಪ್ ಆಗಿದೆ. 3 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ನೀರಾಗಿ ಬೇಯಲಿ ಅದು, ಇಲ್ಲಾಂದರೆ ತುಂಬ ಗಟ್ಟಿಯಾದರೆ ನಾವು ಕಲಿಸುವಾಗ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಈಗ ನೋಡಿ, ಇದನ್ನು 2 ಸಲ ವಿಷಲ್ ಮಾಡ್ಕೋತೀನಿ. ಈಗ ಕೂಗ್ತಾ ಇದೆ ಕುಕ್ಕರು, ರೆಡಿಯಾಗಿದೆ. ನಾವಿವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ವೆರಿ ಸಿಂಪಲ್, ಬೇಗ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ. ಇವಾಗ ಅದಕ್ಕೆ 4 ಚಮಚ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು. ಸ್ವಲ್ಪ ಮಿಕ್ಸ್ ಮಾಡೋಣ, ಅದು ಸಿಡಿಲಿ. ಹಾಗೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಹಾಗೆ ಇದಕ್ಕೆ ವೆರಿ ಇಂಪಾರ್ಟೆಂಟ್, 1 ಇಂಚ್ ಶುಂಠಿ. ಇದನ್ನು ಹಾಕಲೇಬೇಕು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಹಾಗೆ 1/4 ಚಮಚ ಅರಿಶಿನ ಪುಡಿ. ಇಷ್ಟು ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿರೋವಂಥ ಬೇಳೆ ಮತ್ತು ಹೆಸರುಬೇಳೆ ಮಿಕ್ಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಹೊಂದ್ಕೊಳ್ಳುತ್ತೆ, ಆ ಹೆಸರುಬೇಳೆ ಒಗ್ಗರಣೆ ಎಲ್ಲ ಹೊಂದ್ಕೋಬೇಕು. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಮತ್ತೆ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಎಲ್ಲನೂ ಬೆಂದಿರುತ್ತೆ. ಈಗ ನಾನು ಒಂದು ಚಿಕ್ಕ ಕಪ್ಪಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪು ಹಾಕ್ಕೋತಾ ಇದ್ದೀನಿ, ಹರಳುಪ್ಪು. ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಹರಳುಪ್ಪು ಬೇಗ ಕರಗೋಗುತ್ತೆ. ಈಗ ನೋಡಿ, ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಘಮ ಘಮ ಅಂತ ಇದೆ. ಬೆಳಗ್ಗೆಗೆ ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಇವಾಗ ಮಿಕ್ಸ್ ಆದಮೇಲೆ ಅದನ್ನ ಒಂದು 2 ನಿಮಿಷ ಕ್ಲೋಸ್ ಮಾಡೋಣ. ಅದೆಲ್ಲ ಹೊಂದ್ಕೊಳ್ಳುತ್ತೆ. ಯಾವತ್ತೂ ಅಷ್ಟೇ, ನಾವು ತಿಂಡಿ ಆದ ತಕ್ಷಣ ಒಂದು 2 ನಿಮಿಷ ಅದನ್ನು ನಾವು ಕ್ಲೋಸ್ ಮಾಡಬೇಕು. ಆವಾಗ ಎಲ್ಲ ಹೊಂದ್ಕೊಳ್ಳುತ್ತೆ, ತಿನ್ನುವಾಗ ಕರೆಕ್ಟಾಗಿದೆ, ಉಪ್ಪು ಹುಳಿ ಎಲ್ಲ ಅನಿಸುತ್ತೆ. ನೋಡಿ, ಈಗೆಲ್ಲ ನಾನು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ಅವರು ಒಂದು ಸಲ ಟ್ರೈ ಮಾಡಿ ಮನೇಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.